ಹಾಯ್ ನಮಸ್ಕಾರ. ನಾವಿವತ್ತು ಹಾವೇರಿ ಜಿಲ್ಲೆ ಹಿರೇಕೌಶಿ ಎಂಬ ಊರಲ್ಲಿದ್ದೀವಿ. ಇಲ್ಲಿ ನಮ್ಮ ಚಂದ್ರಗೌಡ ಎಂಬ ರೈತರು 15 ವರ್ಷದಿಂದ ಅಡಿಕೆ ಬೆಳೆಯನ್ನು ಮಾಡ್ತಾ ಬಂದಿದ್ದಾರೆ. ಸೊ ಇವತ್ತು ಅವ್ರನ್ನ ಭೇಟಿಯಾಗಿ ಅವರ ಅಡಿಕೆ ಬೆಳೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ಸರ್ ನಾವು ಇವತ್ತು ನಿಮ್ಮ ಹಿರೇಕೌಶಿ ಊರಿಗೆ ಬಂದೀವಿ. ನೀವು 15 ವರ್ಷದಿಂದ ಅಡಿಕೆ ಬೆಳೆಯನ್ನ ಮಾಡ್ತಾ ಬಂದಿರಿ ಅಂತ ಕೇಳ್ಪಟ್ವಿ. ಸೊ ಇವತ್ತು ನಿಮ್ಮ ಹೊಲ ತೋರಿಸಿ ಅದ್ರ ಬಗ್ಗೆ ನಮಗೆ ಅಡಿಕೆ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಆಯ್ತು, ಬರ್ರಿ ಮೇಡಮ್. ಬನ್ನಿ ಸರ್. ಇದು ನಮ್ಮ ಅಡಿಕೆ ತೋಟ ರೀ. ಇದು ಇವಾಗ 7 ವರ್ಷ ಆಗೈತ್ರಿ. ಈಗ ಗಿಡಕ್ಕೆ 7 ವರ್ಷ ಆಗೈತ್ರಿ. ಈಗ ಚೆನ್ನಾಗಿ ಡಿಫೆನ್ಸ್ ಯೂಸ್ ಮಾಡ್ತಾ ಇಂದ ಒಳ್ಳೆ ಫಸಲು ಚೆನ್ನಾಗಿ ಹಿಡಿದೈತ್ರಿ. ಇದು ಇನ್ನೂ ಒಂದು 4 ತಿಂಗಳು 5 ತಿಂಗಳಿಗೆ ಅಡಿಕೆ ಚೆನ್ನಾಗಿ ಸಟ್ ಆಗ್ತೈತ್ರಿ. ಹಾಂ ರೀ. ಈಗ ಒಳ್ಳೆ ಹೊಂಬಾಳೆ ಸೀಸನ್ ಇದ್ರಿ. ಈಗ ಹೊಂಬಾಳೆ ಬಂದಿದೆ. ಒಳ್ಳೆ ಟೋಟಲ್ ನಮ್ದು ಇದು 15 ಎಕರೆ ಐತ್ರಿ. ಈಗ 15 ಎಕರೆಗೂ ನಾವು ಡಿಫೆನ್ಸ್ ಯೂಸ್ ಮಾಡಿದ್ದೇನೆ. ಒಂದು 50 ಚೀಲ ಡಿಫೆನ್ಸ್ ಹಾಕಿದ್ದೀನಿ. ಇದಕ್ಕಾಗಿ ಡಿಫೆನ್ಸ್ ಹಾಕಿದ್ರೆ ನಂಗೆಲ್ಲ ಚೆನ್ನಾಗಿ ಇದಾಗ್ತಾ ಇದೆ, ಕಾಣ್ತಾ ಇದೆ. ಹೊಂಬಾಳೆ ಮೊದಲು ಇಷ್ಟೆಲ್ಲ ಕಾಣ್ತಿರ್ಲಿಲ್ಲ, ಉದುರ್ತಾ ಇತ್ತು ಹೊಂಬಾಳೆ. ಆಮೇಲೆ ಆ ಥರ ಇದಾಗ್ತಿತ್ತು. ಈಗೆಲ್ಲ ಚೆನ್ನಾಗಿ ಸಟ್ ಆಗಿದೆ ಎಲ್ಲ. ಈ ಒಂದು ಅಡಿಕೆ ಫೀಲ್ಡ್ಗೆ ಯಾವಾಗಿಂದ ನೀವು ಡಿಫೆನ್ಸ್ ಹಾಕತ್ತೀರಿ? ನಾವೊಂದು 2 ವರ್ಷ ಆಯ್ತು. ಈಗ 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ಅದು ಚೆನ್ನಾಗಿ ಸಟ್ ಆಗ್ತಿದೆ. ಆಮೇಲೆ ಹಳ್ಳು ಉದ್ರದು ಜಾಸ್ತಿ ಇತ್ತು. ಹಳ್ಳುಗಳೆಲ್ಲ ಈಗ ನಿಂತಿದೆ ಅದನ್ನ ಹಾಕೋದ್ರಿಂದ. ಆಮೇಲೆ ಅಡಿಕೆ ಕಾಯಿ ಕೊಡಕ ಅದೆಲ್ಲ ಬಂದಾಗಿದೆ. ಆಮೇಲೆ ಚೆನ್ನಾಗಿ ಗ್ರೀನೆಸ್ ಬರ್ತೈತಿ ಅದನ್ನ ಹಾಕಿದಾಗಿಂದ, ಡಿಫೆನ್ಸ್ ಹಾಕಿದಾಗಿಂದ ಚೆನ್ನಾಗಿ ಗ್ರೀನೆಸ್ ಇದೆ, ಹೆಲ್ದಿ ಇದೆ. ಇದೆಲ್ಲ ಹೊಂಬಾಳೆ ಎಲ್ಲ ಚೆನ್ನಾಗಿ ಹಿಡಿದಿದ್ರಿ. ಇದೆಲ್ಲ ಮೊದಲು ಕಾಯಿ ಉದುರುದು ಎಲ್ಲ ಆಗಿದ್ದು. ಈ ಸಲ ಎಲ್ಲ ಡಿಫೆನ್ಸ್ ಹಾಕಿದಾಗಿಂದ ಚೆನ್ನಾಗಿ 4, 5, 6 ಗೊನೆ ತನಕನೂ ಸಟ್ ಆಗಿದೆ ರೀ. 1 ಎಕರೆಗೆ ಎಷ್ಟು ನೀವು ಡಿಫೆನ್ಸ್ ಯೂಸ್ ಮಾಡಿದಿರಿ? ನಾನು ಎಕರೆಗೆಲ್ಲ 6 ಇಲ್ಲ 8 ಚೀಲ ತನಕ ಯೂಸ್ ಮಾಡಿದ್ದೇನೆ ರೀ. ಇಳುವರಿಯಲ್ಲಿ ಚೆನ್ನಾಗಿ ಬಂದಿದೆ. ಅವಾಗೆಲ್ಲ ಎಕರೆಗೆ ಒಂದು 100 ಕಾಟ ಬರುತ್ತೆ. ಈಗೆಲ್ಲ 250 ಕ್ವಿಂಟಲ್ ತನಕ ಚೆನ್ನಾಗಿ ಇಳುವರಿ ಬಂದಿದೆ. ಸರ್, ನೀವು ಈಗ ಏನು ಅಡಿಕೆ ಬೆಳೆದಿರಲ್ರಿ, ಈ ವರ್ಷದಾಗ ನಿಮಗೆ ಏನಾದರೂ ಕೊಳೆ ರೋಗ ಆ ರೀತಿ ಏನಾದರೂ ರೋಗಗಳು ತುತ್ತಾಗಿದೆ? ಆಗಿದೆ ರೀ. ಹೋದ ಸಲ ಜಾಸ್ತಿ ಮಳೆಯಿಂದಾಗಿ ಅಡಿಕೆ ಭಾಳ ಉದುರೋಗಿದೆ, ಕೊಳೆ ರೋಗ ಭಾಳ ಬಂದಿದೆ. ಹಾಗಾಗಿ ಎಲ್ಲ ರೈತರು ಸಂತಸದಲ್ಲಿ ಭಾಳ ಇದ್ರು. ಈ ಸಲ ಎಲ್ಲ ಪರವಾಗಿಲ್ಲ. ಇದು ನೋಡ್ಬೇಕ್ರಿ. ಸರ್, ಆ ಕೊಳೆ ರೋಗವನ್ನು ತಡೆಗಟ್ಟಕ್ಕೆ ನೀವು ಯಾವ್ದಾದ್ರು ಕ್ರಮಗಳನ್ನು ತೊಗೊಂಡಿದ್ರಾ? ತೊಗೊಂಡಿದ್ದೀವಿ ಮೇಡಮ್. ನಾವು ತುತ್ತೇವು ಸುಣ್ಣನ ಅಡಿಕೆ ಗೊನೆಗೆ ಸ್ಪ್ರೇ ಮಾಡ್ತಿದ್ವಿ. ಅಂದರೆ ವರ್ಷದಲ್ಲಿ 2 ಟೈಮ್ ಸ್ಪ್ರೇ ಮಾಡ್ತಿದ್ವಿ. ಅದನ್ನೇ ಕೊಳೆ ರೋಗ ಅವಾಗ ಕಂಟ್ರೋಲ್ ಆಗೋದು ನಮಗೆ ಅನಿಸಿಕೆ. ರೈತರು ಹೇಳಿದ್ರು ಅವ್ರು ಕೊಳೆ ರೋಗ ತಡೆಗಟ್ಟಕ್ಕೆ ತುತ್ತ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಇನೋವೇಟಿವ್ ಕಂಪ್ನಿಯಿಂದ ನಿಮಗೆ ಟ್ರೈವೀರ್ ಅನ್ನುವಂತಹ ಬಯೋ ಪೆಸ್ಟಿಸೈಡ್ ಸಿಗುತ್ತೆ. ಅದನ್ನೇನಾದರೂ ನೀವು ಪ್ರಿವೆಂಟಿವ್ ಮೆಜರ್ ಆಗಿ ಮೊದಲೇ ನೀವು ಸ್ಪ್ರೇ ಮಾಡಿದ್ರೆ ಕೊಳೆ ರೋಗವನ್ನು ಕಂಪ್ಲೀಟ್ ಆಗಿ ನೀವು ತಡೆಗಟ್ಬೋದು. ಇದ್ರ ಜೊತೆಗೆ ನಮ್ಮದು 100% ವಾಟರ್ ಸೊಲ್ಯೂಬಲ್ ಕಾಳು ರೂಪದ ಅರೆಕ್ಸ್ ಅಂತ ಬರುತ್ತೆ ಸರ್. ಇಂಡಿಯಾದಲ್ಲೇ ಪ್ರಥಮವಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿರುವಂತಹದ್ದು ಅರೆಕ್ಸ್. ಇದನ್ನು ನೀವು ಹಾಕೋದ್ರಿಂದ ನಿಮಗೆ ಜಾಸ್ತಿ ಕಾಯಿ ಬರೋದಾಗಿರಬಹುದು, ಕಾಯಿದ ಗಾತ್ರ ಆಗಿರಬಹುದು, ಎಲ್ಲ ಚೆನ್ನಾಗಿ ಬರುತ್ತೆ ಸರ್. ಜೊತೆಗೆ ಇದ್ರದ್ದು ಇನ್ನೂ ಹೆಚ್ಚಿನ ಲಾಭ ಏನಂದರೆ ಇದು ಕಾಳು ರೂಪದಲ್ಲಿರೋದು, ಜೊತೆಗೆ ವಾಟರ್ ಸೊಲ್ಯೂಬಲ್ ಆಗಿರೋದ್ರಿಂದ ನೀವು ಇದನ್ನ ಡೈರೆಕ್ಟ್ ಮಣ್ಣಿಗೆ ಕೂಡ ಅಪ್ಲಿಕೇಶನ್ ಮಾಡ್ಬೋದು, ಗಿಡಗಳಿಗೆ ಕೊಡ್ಬೋದು, ಅದನ್ನ ಡ್ರೆಂಚಿಂಗು ಮಾಡ್ಬೋದು, ಸ್ಪ್ರೇ ಕೂಡ ಮಾಡ್ಬೋದು. ಯಾವ ರೂಪದಲ್ಲಿ ಬೇಕಾದರೂ ನೀವು ಅರೆಕ್ಸ್ನ ಬಳಸ್ಬೋದು. ಅದರಿಂದ ನಮಗೆ ಬೇರೆ ಬೇರೆ ವಾಟರ್ ಸೊಲ್ಯೂಬಲ್ಗಳನ್ನ ತೊಗೊಳ್ಳೋ ಖರ್ಚು ಕೂಡ ಕಡಿಮೆ ಆಗುತ್ತೆ ಸರ್. ಇದನ್ನು ನೀವು ಈ ಸತಿ ಟ್ರೈ ಮಾಡಿ ನೋಡ್ಬೋದು. ಸೊ ಇಷ್ಟೊತ್ತವರೆಗೂ ನಮ್ಮ ರೈತರು ಅವ್ರ ಅಡಿಕೆ ತೋಟ ತೋರಿಸಿದ್ರು, ಅವ್ರು ಯಾವ್ಯಾವ ರೀತಿಯಾದ ಗೊಬ್ಬರಗಳನ್ನ ಬಳಸ್ತಿದ್ರು. ಇವಾಗ ಡಿಫೆನ್ಸ್ ಬಳಸೋದ್ರಿಂದ ಅವ್ರಿಗೆ ಏನೇನು ವ್ಯತ್ಯಾಸ ಕಂಡು ಬಂದಿದೆ. ಜೊತೆಗೆ ಇನ್ನೂ ಅವರು ಏನೇನ ಬಳಸಿದ್ರೆ ಇನ್ನೂ ನಾವು ಅಡಿಕೆ ಫಸಲನ್ನು ಚೆನ್ನಾಗಿ ತಗೋಬಹುದು, ಕೊಳೆ ರೋಗವನ್ನು ಯಾವ ರೀತಿಯಾಗಿ ತಡೆಗಟ್ಬೋದು ಅನ್ನೋದನ್ನು ನಾವು ಅವರಿಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀವಿ. ಸೊ ನಿಮ್ಮನ್ನ ಸಂದರ್ಶನ ಮಾಡಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಸೊ ಇವತ್ತಿನ ಎಪಿಸೋಡಲ್ಲಿ ನಮ್ಮ ರೈತರ ಜೊತೆ ಸೇರಿ ನಿಮಗೆ ನಾವು ಅಡಿಕೆ ಬೆಳೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ಎಪಿಸೋಡಲ್ಲಿ ಹೊಸ ಬೆಳೆಯೊಂದಿಗೆ ಹೊಸ ರೈತರೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.